ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಹಿರಿಯರ ಗಾದೆ ಮಾತಿದು. ನಾನಿವತ್ತು ಬಂದಿರುವಂತದ್ದು ಸಿಮೆಂಟ್ ಬ್ಲಾಕ್ ರೆಡಿ ಮಾಡುವಂತಹ ಒಂದು ಇಂಡಸ್ಟ್ರೀಸ್ ಅಲ್ಲಿ. ಈ ಒಂದು ಇಂಡಸ್ಟ್ರೀಸ್ ಅಲ್ಲಿ ನಿಮ್ಗೆ ನಿಮ್ಮ ಮನೆ ಕಟ್ಟಲಿಕ್ಕೆ ಬೇಕಾಗಿರುವಂತಹ ಸಿಮೆಂಟ್ ಬ್ಲಾಕ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಆಯ್ತಾ, ಸಿಮೆಂಟ್ ಬ್ಲಾಕ್ ಅಂತ ಹೇಳುವಾಗ ಮೊದಲೆಲ್ಲ ನಮ್ಗೆ ಚಿಂತೆ ಬರುವಂತದ್ದು ಹೋಲೋ ಬ್ಲಾಕ್. ಇದು ಹೋಲೋ ಬ್ಲಾಕ್ ಅಲ್ಲ. ಹೋಲೋ ಬ್ಲಾಕ್ ಅನ್ನೋದ್ರೆ ನಮ್ಗೆ ಫೌಂಡೇಶನ್ ಗೆಲ್ಲ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಸ್ಟ್ರಾಂಗ್ ಸಾಕಾಗೋದಿಲ್ಲ ಅಂತ ಹೇಳುವಂತ ಒಂದು ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಹೆಚ್ಚಿನ ಪ್ಲೇಸ್ಗಳಲ್ಲೆಲ್ಲ ಸಿಮೆಂಟ್ ಬ್ಲಾಕ್ ನ ಬದಲಾಗಿ ನಿಮ್ಗೆ ಕೆಂಪು ಕಲ್ಲುಗಳನ್ನ ಇಲ್ಲಾಂದ್ರೆ ಕಾಂಕ್ರೀಟ್ ಬೀಮ್ ಗಳನ್ನ ಹಾಕಿ ಫೌಂಡೇಶನ್ ಹಾಕ್ತಾರೆ. ಬಟ್ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಯಾವ ಫೌಂಡೇಶನ್ಗೆ ನಾವು ಎಷ್ಟು ಸ್ಟ್ರಾಂಗ್ ಆಗಿ ನಮ್ಗೆ ಕಲ್ಲು ಬೇಕಾಗತ್ತೋ ಆ ಒಂದು ಕಲ್ಲನ್ನ ಸಿಮೆಂಟ್ ಅಲ್ಲಿ ಇವ್ರು ರೆಡಿ ಮಾಡುವಂತದ್ದು. ಅದು ಫಿನಿಶಿಂಗ್ ಜೊತೆಗೆ ಅಷ್ಟೇ ಫಿನಿಶಿಂಗ್ ಬರುತ್ತೆ. ಅದರ ಜೊತೆಗೆ ನಿಮ್ಗೆ ಅದನ್ನ ಗೋಡೆಯನ್ನು ಕಟ್ಬಹುದು, ಜೊತೆಗೆ ಫೌಂಡೇಶನ್ ಕೂಡ ಹಾಕ್ಬಹುದು. ಆ ಒಂದು ಕ್ವಾಲಿಟಿಯನ್ನ ಈ ಒಂದು ಸಿಮೆಂಟ್ ಬ್ಲಾಕ್ ಅಲ್ಲಿ ಇವರು ರೆಡಿ ಮಾಡುವಂತದ್ದು. ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಪ್ರೊಡಕ್ಷನ್ ಹೇಗಿರುತ್ತೆ, ಅದನ್ನ ಯಾವ ರೀತಿ ಅದು ನಿಮ್ಗೆ ಪ್ರೊಡಕ್ಟ್ ಆಗಿ ಬರುವಂತದ್ದು ನಿಮ್ಗೆ ಎಲ್ಲ ಈ ಒಂದು ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಇದು ನನ್ನ ಕೈಯಲ್ಲಿರುವಂತದ್ದು ಈ ಒಂದು ಡಸ್ಟ್ ಮತ್ತು ಚಿಪ್ಸ್ ಜೊತೆ ಮಿಕ್ಸ್ ಆಗಿರುವಂತಹ ಹುಡಿ ಐತೆ. ಇದು ಈ ಒಂದು ಹುಡಿಗೆ ಸಿಮೆಂಟ್ ಮಿಕ್ಸ್ ಮಾಡ್ತಾರೆ, ಜೊತೆಗೆ ಕೆಮಿಕಲ್ ಕೂಡ ಮಿಕ್ಸ್ ಮಾಡ್ತಾರೆ. ಇದನ್ನ ಅವರು ರೇಷಿಯೋ ಪ್ರಕಾರನೇ ಹಾಕುವಂಥದ್ದು. ನೋಡಿ, ನನ್ನ ಕೈಯಲ್ಲಿರುವಂತಹ ಈ ಒಂದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದು ಸಿಂಗಲ್ ಆಗಿ ಜಸ್ಟ್ ಡಸ್ಟ್ ಮಾತ್ರ ಹಾಕಿದ್ರೆ ಆ ಕ್ವಾಲಿಟಿ ಸಿಗೋದಿಲ್ಲ, ಯಾಕಂದ್ರೆ ಸ್ಟ್ರೆಂತ್ ಕೂಡ ಬರೋದಿಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ಎರಡನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಇದು ನೋಡಿ, ನನ್ನ ಫ್ರಂಟ್ ಅಲ್ಲಿ ಇರುವಂತಹ ಈ ಒಂದು ಮಿಕ್ಸರ್ ಏನಿದೆ, ಈ ಮಿಕ್ಸರ್ಗೆ ಇವರು ಡಸ್ಟ್ ಮತ್ತು ಚಿಪ್ಸ್ ಮಿಕ್ಸ್ ಆಗಿರುವಂತಹ ಒಂದು ಪೌಡರ್ ಅನ್ನ ತಗೊಂಡ್ಬಂದು ಹಾಕ್ತಾರೆ. ಇಲ್ಲೇ ನಿಮ್ಗೆ ನೀರು ಮೇಲಿನ ಪೈಪ್ ಏನಿದೆ, ಆ ಪೈಪ್ ಇಂದ ನೀರು ಅದಕ್ಕೆ ಬೇಕಾಗಿರುವಂತಹ ನೀರು ಕೆಳಗಡೆ ಹೋಗ್ತಾ ಇರುತ್ತೆ. ಜೊತೆಗೆ ಇದಕ್ಕೆ ಇನ್ನು ಕೆಮಿಕಲ್ ಮತ್ತು ಸಿಮೆಂಟ್ ಹಾಕ್ತಾರೆ. ಅದು OPC ಗ್ರೇಡ್ ಸಿಮೆಂಟ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡುವಂತದ್ದು, ಯಾಕಂದ್ರೆ ಅದರಲ್ಲಿ ಕೂಡ ಗ್ರೇಡ್ ಬರುತ್ತೆ. ಅದು OPC ಗ್ರೇಡ್ ಸಿಮೆಂಟ್ ಅನ್ನು ಯೂಸ್ ಮಾಡ್ತಾರೆ. ನೀರು ಎರಡನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಅವರು ಸೆಟ್ ಮಾಡಿರುವಂತದ್ದು ನಿಮ್ಗೆ ಈ ಸಿಮೆಂಟ್ ಮತ್ತು ಏನು ಡಸ್ಟ್ ಏನಿದೆ, ಡಸ್ಟ್ ಮತ್ತು ಚಿಪ್ಸ್ ಇದನ್ನು ಮಿಕ್ಸ್ ಮಾಡಿರುವಂತದ್ದು ಸ್ಟಾರ್ಟಿಂಗ್ ಅಲ್ಲಿ. ಆ ನಂತರ ಅದು ಫುಲ್ ಮಿಕ್ಸ್ ಆದ್ಮೇಲೆ ಅದಕ್ಕೆ ಈಗ ನೀರು ಬಿಡ್ತಾರೆ. ನೀರು ಜೊತೆಗೆ ಅದು ಕೆಮಿಕಲ್ ಇದೆ. ನೋಡಿ, ಅಲ್ಲಿಂದ ಮಿಕ್ಸ್ ಆಗಿರುವಂತಹ ಮಿಕ್ಸರ್ ಈ ಒಂದು ಬೆಲ್ಟ್ ಮೂಲಕ ಇಲ್ಲಿ ಮೇಲೆ ಹೋಗ್ತಾ ಇದೆ. ಅಲ್ಲಿ ಬೆಲ್ಟ್ ಮೂಲಕ ಬಂದಿರುವಂತಹ ಮಿಕ್ಸರ್ ಅನ್ನ ಇಲ್ಲಿ ಒಂದು ಬ್ಲಾಕ್ ಮಾಡುವಂತಹ ಪ್ಲೇಸ್ ಇದೆ. ನೋಡಿ, ಈ ಒಂದು ಪ್ಲೇಸಿಗೆ ಇದು ಬರುತ್ತೆ. ಆಯ್ತಾ, ಇಲ್ಲಿ ಆಟೋಮೆಟಿಕ್ ಆಗಿ ತುಂಬಿಸುವಂಥದ್ದು. ಕೆಲವೊಂದು ಪ್ಲೇಸ್ಗಳೆಲ್ಲ ಅದನ್ನ ಮ್ಯಾನುವಲ್ ಆಗಿ ತುಂಬಿಸ್ತಾರೆ, ಬಟ್ ಇದು ಆಟೋಮೆಟಿಕ್ ಆಗಿ ತುಂಬಿಸುವಂಥದ್ದು. ಎಲ್ಲ ಆಟೋಮೆಟಿಕ್ ಆದ ಕಾರಣ ಇವರಿಗೆ ಇಲ್ಲಿ ಕೆಲಸ ಕೂಡ ಕಡಿಮೆ, ಬಟ್ ಸ್ಟ್ರೆಂತ್ ಕೂಡ ಜಾಸ್ತಿನೇ ಬರುತ್ತೆ. ಆಯ್ತಾ, ಸಿಮೆಂಟ್ ಬಂತು ಅದಕ್ಕೆ ಬೇಕಾಗಿರುವಂತಹ ಸಿಮೆಂಟ್ ಅನ್ನ ಅಲ್ಲಿ ಡೈಗೆ ಹಾಕ್ತು ಆ ಒಂದು ಬಕೆಟ್ ಅಲ್ಲಿ ಇದ್ದದನ್ನ. ಇನ್ನು ನೆಕ್ಸ್ಟ್ ಪ್ರೆಷರ್, ಅದು ಆಟೋ ಪ್ರೆಷರ್ ಹೋಗುವಂಥದ್ದು. ಅದನ್ನೇನು ಅವರು ಮುಟ್ಟಕ್ಕೆ ಹೋಗೋದಿಲ್ಲ. ಆಟೋ ಪ್ರೆಷರ್ ಏನಿದೆ, ಆಟೋ ಪ್ರೆಷರ್ ಅಲ್ಲಿ ಬರುವಂಥದ್ದು. ನೋಡಿ, ಡೈ ಬಂತು. ನೋಡಿ, ಇವಾಗ ಒಂದು ಬ್ಲಾಕ್ ಅನ್ನು ತೆಗೆದು ಒಂದು ಮರದ ಪೀಸಿನ ಮೇಲೆ ಇಟ್ಟರು. ಈ ಒಂದು ಮರದ ಪೀಸನ್ನ ಇನ್ನು ಕ್ಯೂರಿಂಗಿಗೆ ಹೋಗುವಂಥದ್ದು. ಡೈರೆಕ್ಟ್ ಆಗಿ ಇಲ್ಲಿಂದ ತಗೊಂಡೋಗಿ ಕ್ಯೂರಿಂಗ್ ಮಾಡ್ತಾರೆ. ನನಗೆ ಈ ಒಂದು ಬ್ಲಾಕ್ ಅಲ್ಲಿ ಕಂಡು ಬಂದು ಅಂತ ಹೇಳಿದ್ರೆ, ಇವಾಗ ಅವರು ಕೈಯಲ್ಲಿ ಎತ್ಕೊಂಡು ಬಂದಿರುವಂಥದ್ದು ಅಲ್ಲಿ, ಅಂದ್ರೆ ಈ ಒಂದು ಬ್ಲಾಕ್ ಅನ್ನ ಕೈಯಲ್ಲಿ ಎತ್ತಿ ಇಟ್ಟಿರುವಂಥದ್ದು. ಆದ್ರೆ ಈ ಒಂದು ಎಡ್ಜ್ ನೋಡಿ, ಈ ಒಂದು ಎಡ್ಜ್ ಎಷ್ಟು ಫಿನಿಶಿಂಗ್ ಇದೆ ಅಂತ ಹೇಳಿದ್ರೆ, ಇವಾಗ ಅಷ್ಟು ಪ್ರೆಷರ್ ಅಲ್ಲಿ ಆದ ಕಾರಣ ಸುಮಾರು 350ರಿಂದ 400 kg ಪ್ರೆಷರ್ ಅಲ್ಲಿ ಅದು ಈ ಒಂದು ಬ್ಲಾಕ್ ರೆಡಿ ಆಗುವಂಥದ್ದು. ಯಾಕಂದ್ರೆ ಹೆಚ್ಚಿನ ಪ್ಲೇಸ್ಗಳೆಲ್ಲ ಹೋಲೋ ಬ್ಲಾಕ್ ಅಂತ ಹೇಳ್ಬೇಕಾದ್ರೆ ನಾವು ಸಿಂಪಲ್ ಆಗಿ 2 ಸಲ ಅದನ್ನ ಪ್ರೆಸ್ ಮಾಡಿ ಬಿಟ್ಟಿರ್ತಾರೆ. ಬಟ್ ಇದು ಆ ರೀತಿ ಅಲ್ಲ. ನಿಮ್ಗೆ ಸುಮಾರು 40 ಟನ್ ಪ್ರೆಷರ್ ಅಲ್ಲಿ ಇದನ್ನ ರೆಡಿ ಮಾಡುವಂಥದ್ದು. ಆ ಒಂದು ಪ್ರೆಷರ್ ಅಲ್ಲಿ ರೆಡಿ ಮಾಡಿದ ಕಾರಣ ನೇರವಾಗಿ ಕೈಯಲ್ಲಿ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಏನು ರೆಡಿ ಆಗುತ್ತೆ ಬ್ಲಾಕ್, ಆ ಬ್ಲಾಕ್ ಅನ್ನ ಅಲ್ಲಿಂದ ಒಂದು ದಿನ ಒಳಗಡೆ ಇಟ್ಟು ಅನಂತರ ನೆಕ್ಸ್ಟ್ ಡೇ ತಗೊಂಡ್ಬಂದು ಇಲ್ಲಿ ಔಟ್ಸೈಡ್ ಇಡ್ತಾರೆ. ಈ ನೆಕ್ಸ್ಟ್ ಡೇ ಔಟ್ಸೈಡ್ ಇಟ್ಟಿರುವಂತಹ ಬ್ಲಾಕ್ ಏನಿದೆ, ಇದರಲ್ಲಿ ನಿಮ್ಗೆ ನಿನ್ನೆ ರೆಡಿ ಆಗಿರುವಂತಹ ಬ್ಲಾಕ್ಗಳು, ನಿನ್ನೆ ಮೊನ್ನೆ 2 ದಿನದಲ್ಲಿ ರೆಡಿ ಆಗಿರುವಂತಹ ಬ್ಲಾಕ್ಗಳು. ಈ ಬ್ಲಾಕ್ ಅನ್ನ ಇವರು ಕ್ಯೂರಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ನೀರು ಹಾಯಿಸಿದ್ದಾರೆ. ಆದ್ರೆ ಒಂದು ವಿಚಾರ ಅಂತ ಹೇಳಿದ್ರೆ, ಇದು ಈ ಹೋಲೋ ಬ್ಲಾಕ್ ಟೈಪ್ ಅಲ್ಲಿ ನಿಮ್ಗೆ ಆ ರೀತಿ ಕ್ಯೂರಿಂಗ್ ಆಗುವಂಥದ್ದಲ್ಲ. ಇದಂದ್ರೆ ಮಿಡ್ಲಲ್ಲೂ ಗ್ಯಾಪ್ ಇಲ್ಲದ ಕಾರಣ ಇದು ಇನ್ನು ಸನ್ಲೈಟಿಗೆ ನೇರವಾಗಿ ನಿಮ್ಗೆ ಬೇಗ ಡ್ರೈ ಆಗಿ ಹೋಗುತ್ತೆ. ಅದಕ್ಕಾಗಿ ಅವರು ಅದನ್ನ ಬಟ್ಟೆ ಹಾಕಿ ಕ್ಯೂರಿಂಗ್ ಆದ್ಮೇಲೆ ಅದರ ಮೇಲೆ ಬಟ್ಟೆ ಹಾಕಿ, ಬಟ್ಟೆಯ ಮೇಲೆ ವಾಪಸ್ ನೀರು ಹಾಕಿ ಟರ್ಪಲ್ ಹಾಕಿ ಬಿಟ್ಟಿರ್ತಾರೆ. ಬೆಳಿಗ್ಗೆ ಹಾಕಿರುವಂತಹ ನೀರು ಸ್ಲೋಲಿ ಕ್ಯೂರಿಂಗ್ ಆಗ್ಬೇಕು, ಆಗ ಸ್ಟ್ರೆಂತ್ ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರಿಗೆ ಒಂದು ಕುತೂಹಲ ಇರ್ಬೋದು, ಒಂದು ಗೊಂದಲ ಇರ್ಬೋದು, ಯಾವ ರೀತಿ ನಮ್ಗೆ ಈ ಒಂದು ಸಿಮೆಂಟ್ ಬ್ಲಾಕ್ ಲಾಭ ಅಂತ ಕೇಳುವಂಥದ್ದು. ನಾನು ಹೇಳ್ತೀನಿ ಕೇಳಿ. 8x6 ಇದು ಒಂದು ಸಿಮೆಂಟ್ ಬ್ಲಾಕಿಗೆ 46 ರೂಪಾಯಿ ರೇಟ್ ನಿಲ್ಲುತ್ತೆ. ಒಂದು ಬ್ಲಾಕ್ ಅನ್ನ ಕಟ್ಟಬೇಕಂತ ಹೇಳಿದ್ರೆ ನಿಮಗೆ ಟೈಲ್ ಗಮ್ ಹಾಕ್ಬೇಕಂದ್ರೆ ಒಂದು 2 ರೂಪಾಯಿ ಅಸಲು ನಿಲ್ಬಹುದು. 48 ರೂಪಾಯಿಲಿ ನಿಮಗೆ
ಅದನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಲೇಬರ್ ಎಕ್ಸ್ಟ್ರಾ ಕೊಡಲೇಬೇಕು, ಯಾವುದಕ್ಕೂ ಬೇಕಾದರೂ ಲೇಬರ್ ಕೊಡಲೇಬೇಕು. ಅಂದರೆ ಸಿಮೆಂಟ್ ಬ್ಲಾಕ್ ಇರಲಿ, ಮಡ್ ಬ್ಲಾಕ್ ಇರಲಿ, ಅಲ್ಲ ನಿಮಗೆ ಕೆಂಪು ಕಲ್ಲು ಇರಲಿ, ಯಾವುದೇ ಇರಲಿ, ನಾರ್ಮಲ್ ಆಗಿ ಸ್ಟೋನ್ ಯಾವುದೇ ಇದ್ರೂ ಕೂಡ ನಿಮಗೆ ಲೇಬರ್ ಕೊಡಲೇಬೇಕು. ಆದರೆ ಕಟ್ಟೋದಕ್ಕಿಂತ ಇರುವಂತಹ ಆ ಒಂದು ಎಕ್ಸ್ಪೆನ್ಸ್ ಏನಿದೆ ಅದನ್ನು ನಾನು ಹೇಳ್ತಾ ಇರುವಂಥದ್ದು. ನಿಮಗೆ ಪ್ಲಾಸ್ಟ್ರಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಆಯ್ತಾ. ಈ ಒಂದು ಬ್ಲಾಕ್ ಹಾಕಿದ್ರೆ, ಈ ಸಿಮೆಂಟ್ ಬ್ಲಾಕ್ ಹಾಕಿದ್ರೆ ಪ್ಲಾಸ್ಟ್ರಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಪ್ಲಾಸ್ಟರ್ ಒಂದು ವಿಚಾರ ನಾನು ಕಂಡುಕೊಂಡ ಸತ್ಯ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಪ್ಲಾಸ್ಟ್ರಿಂಗ್ ಮಾಡಿದರೆ ನಮಗೆ ಈ ಒಂದು ಫಿನಿಶಿಂಗ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ. ನಿಮಗೆ ಕ್ವಾಲಿಟಿ ವಿಚಾರಕ್ಕೆ ಬಂದಿರಬೇಕಂದ್ರೆ ಅದು ಲ್ಯಾಬ್ ಟೆಸ್ಟ್ ಕೂಡ ಆಗಿದೆ ಕ್ವಾಲಿಟಿ ವಿಚಾರದಲ್ಲಿ ನೋಡ್ಬೇಕಂದ್ರೆ. ಇನ್ನು ಇದು 15 ದಿನ ಆದಮೇಲೆ ಇದನ್ನು ಯೂಸ್ ಮಾಡ್ತಾರೆ. ಬಟ್ ಇವತ್ತು ನೋಡಿ, ನನ್ನ ಬ್ಯಾಕಲ್ಲಿರುವಂತಹ ಈ ಒಂದು ಬ್ಲಾಕ್ ಏನಿದೆ, ಲೋಡಲ್ಲಿ ಇನ್ನು ಉಳಿದಿರುವಂಥದ್ದು, ಮೊದಲಿನ ಲೋಡಲ್ಲಿ ರೆಡಿಯಾಗಿ ಹೋಗಿರುವಂಥದ್ದು ಉಳಿದಿರುವಂಥದ್ದು 5 ಪೀಸ್ ಮಾತ್ರ. ಈ ಒಂದು 5 ಪೀಸನ್ನು ನಾನು ಇವಾಗ ನೋಡಿ, ಎಲ್ಲ ವೆಯ್ಟ್ ಕೂಡ ಇದೆ ಆಯ್ತಾ. ಇದು ನೋಡಿ ವೆಯ್ಟ್ ಇದ್ರೂ ಕೂಡ ಇದು ನೋಡಿ, ನನಗೆ ಇದರಲ್ಲಿ ಒಂದು ವಿಶೇಷ ಅಂತ ಅನಿಸಿದ್ದು ಫಿನಿಶಿಂಗು ಅಷ್ಟೇ ನೀಟಾಗಿ ಫಿನಿಶ್ ಆಗಿದೆ. ಜೊತೆಗೆ ನಿಮಗೆ ಗ್ರೂ ಇದೆ. ಈ ಒಂದು ಗ್ರೂ ಏನಿದೆ ಇದಕ್ಕೆ ಅವರು ಜಸ್ಟ್ ಟೈಲ್ ಗಮ್ ಹಾಕಿದ್ರು ಸಾಕಾಗತ್ತೆ, ಸಿಮೆಂಟೇ ಹಾಕಬೇಕಾಗಿಲ್ಲ. ನೋಡಿ, ಈ ಒಂದು ಬ್ಲಾಕ್ ಅನ್ನ ಕಟ್ಟೋದು ಹೇಗೆ ಅಂತ ಹೇಳೋದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಆಯ್ತಾ. ಯಾಕಂದ್ರೆ ನಮಗೆ ನಾರ್ಮಲ್ ಆಗಿ ಒಂದು ಬ್ಲಾಕ್ ಅನ್ನು ಕಟ್ಟಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ. ಬಟ್ ಇದು ನೋಡಿ ಸಿಂಪಲ್ ಆಗಿರುವಂತ ವಿಚಾರ ಆಯ್ತಾ. ಇದು ನೋಡಿ, ಇವರು ಹಾಕುವಂಥದ್ದು ಇದೊಂದು ಗ್ರೂ ಕೊಟ್ಟಿದ್ದಾರೆ. ಮಿಡ್ಲಲ್ಲಿ ಒಂದು ಗ್ರೂ ಇದೆ ನೋಡಿ. ಈ ಒಂದು ಬ್ಲಾಕ್ ಅಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಒಂದು ಗ್ರೂ ಕೊಟ್ಟಿದ್ದಾರೆ. ಈ ಒಂದು ಗ್ರೂ ಏನಿದೆ, ಗ್ರೂಗೆ ಜಸ್ಟ್ ಅವರು ಈ ಒಂದು ಟೈಲ್ ಗಮ್ ಬರುತ್ತಲ್ಲ, ಇದು ಟೈಲ್ ಗಮ್ ಅಂತ ಹೇಳಿದ್ರೆ ನಮಗೆ ಎಕ್ಸ್ಪೆನ್ಸ್ ತುಂಬಾ ಕಡಿಮೆ ಆಗಿ ನಿಲ್ಲುತ್ತೆ ಆಯ್ತಾ. ಈ ಒಂದು ಟೈಲ್ ಗಮ್ ಅನ್ನ ಅವರು ಜಸ್ಟ್ ಪೇಸ್ಟ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಪೇಸ್ಟ್ ಮಾಡುವಂಥದ್ದು ನೋಡಿ, ಸಿಂಪಲ್ ಆಗಿ ಅದರ ಗ್ರೂ ಏನಿದೆ, ಗ್ರೂ ಮತ್ತು ಲೈಟ್ ಆಗಿ ಒಂದು ಪೇಪರ್ ಥಿಕ್ನೆಸ್ ಅಲ್ಲಿ ಬರುವಂಥದ್ದು, ತುಂಬಾ ಏನು ಬರೋದಿಲ್ಲ. ಅದು ಒಂದು 100 GSM ಒಳಗಡೆ ಬರುವಂತಹ ಒಂದು ಥಿಕ್ನೆಸ್ ಅಲ್ಲಿ ಬರುವಂಥದ್ದು. ಅದನ್ನ ಈ ರೀತಿ ಇದು ಮಾಡುವಂಥದ್ದು. ಬಟ್ ಇದನ್ನು ಕಟ್ಟಿ 2 ಗಂಟೆ ನಿಮಗೆ ಟೈಮ್ ಬಿಟ್ರೆ ಮತ್ತೆ ಅದನ್ನ ಬ್ಲಾಕ್ ಅನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅಷ್ಟೊಂದು ಫಿಕ್ಸ್ ಆಗಿರುತ್ತೆ, ಅಷ್ಟು ಗಟ್ಟಿಯಾಗಿ ಫಿಕ್ಸ್ ಆಗಿರುವಂಥದ್ದು. ಈ ಒಂದು ಬ್ಲಾಕ್ ಅಲ್ಲಿ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಇದರ ಫಿನಿಶಿಂಗ್ ಐತೆ. ನಾರ್ಮಲ್ ಆಗಿ ನೋಡ್ಬೇಕಂದ್ರೆ ನಾವು ಇಷ್ಟೊಂದು ಫಿನಿಶಿಂಗ್ ಅಂತ ಹೇಳಿ ಬರೋದಿಲ್ಲ. ಬಟ್ ಈ ಒಂದು ಬ್ಲಾಕ್ ಅನ್ನ ಇವರು ಮೇನ್ ಆಗಿ ಫೌಂಡೇಶನ್ಗೆ ಅಂತಾನೆ ಹೇಳಿ ರೆಡಿ ಮಾಡಿರುವಂಥದ್ದು. ಯಾವುದೇ ಒಂದು ಬ್ಲಾಕ್ ಕೂಡ ನಿಮಗೆ ಫೌಂಡೇಶನ್ಗೆ ಅಂತೇಳಿ ರೆಡಿ ಮಾಡೋದಿಲ್ಲ. ಯಾವುದೇ ಬ್ಲಾಕ್ ಅನ್ನು ಕೂಡ ಫೌಂಡೇಶನ್ಗೆ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಾದ್ರೆ ಕೆಂಪು ಕಲ್ಲು ಹಾಕ್ತಾರೆ, ಇಲ್ಲಾಂದ್ರೆ ಅದಕ್ಕೆ ಕಾಂಕ್ರೀಟ್ ಬೀಮ್ ಹಾಕ್ತಾರೆ. ಬಟ್ ಇದನ್ನ ಈ ಒಂದು ಫೌಂಡೇಶನ್ಗೋಸ್ಕರ ಅಂತಾನೆ ಹೇಳಿ ರೆಡಿ ಮಾಡಿರುವಂಥದ್ದು. ಅವರ ಕಾನ್ಸೆಪ್ಟ್ ಕೂಡ ಫೌಂಡೇಶನ್ಗೆ ಅಂತೇಳಿ ಇದ್ದಿದ್ದು. ಇದರಲ್ಲಿ ನಿಮಗೆ ಎಲ್ಲಾ ಸೈಡಲ್ಲಿ ಕೂಡ ಗ್ರೂ ಬರ್ತದೆ ನೋಡಿ, ಈ ರೀತಿ ಇದೆ ನೋಡಿ, ಎಲ್ಲಾ ಸೈಡಲ್ಲಿ ಇದೆ ನೋಡಿ. ಇಲ್ಲಿ 4 ಸೈಡಲ್ಲಿ ಕೂಡ ಗ್ರೂ ಬರ್ತಾ ಇದೆ. ಇನ್ನು ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈ ಒಂದು ಬ್ಲಾಕ್ ಏನಿದೆ, ಈ ಬ್ಲಾಕ್ ಅನ್ನ ನಾವು ಟೆಸ್ಟ್ ಮಾಡೋಣ, ಅಂದ್ರೆ ಕ್ವಾಲಿಟಿ ಟೆಸ್ಟ್ ಮಾಡೋಣ. ಇದಕ್ಕೆ ಮೊಳೆ ಹೊಡೆದ್ರೆ ಮೊಳೆ ಹೋಗತ್ತಾ, ಇನ್ನು ಗಾಡಿ ಪಾಸ್ ಮಾಡಿದ್ರೆ ಅದು ಒಡೆದು ಹೋಗತ್ತಾ, ಎತ್ತಿ ಹಾಕಿದ್ರೆ ಡ್ಯಾಮೇಜ್ ಆಗತ್ತಾ, ಎಲ್ಲ ವಿಚಾರಗಳನ್ನ ನಾವು ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ. ಇದು ನೋಡಿ, ನನ್ನ ಕೈಯಲ್ಲಿರುವಂತಹ ಈ ಒಂದು ಬ್ಲಾಕ್ ಏನಿದೆ, ಈ ಬ್ಲಾಕ್ ಅನ್ನು ನಾನು ಕೆಳಗಡೆ ಹಾಕ್ತೇನೆ. ಎತ್ತಿ ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ನೀವೇ ನೋಡ್ಕೊಳ್ಳಿ. ಯಾಕಂದ್ರೆ ಕೆಲವರಿಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾರ ಹಾಗೆ ಅಂತ ಹೇಳುವಂತಹ ಡೌಟ್ ಇದ್ದೇ ಇರುತ್ತೆ. ಎಷ್ಟೇ ಹೇಳಿದ್ರು ಕೂಡ ಅದರಲ್ಲಿ ಡೌಟ್ ಇರುವಂತವರು, ಡೌಟ್ ಪಡುವಂತವರು, ಅಂದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತವ್ರು ಹಲವರು ಇದ್ದಾರೆ. ಅವರಿಗೆ ನಾನು ಇದರಲ್ಲಿ ಒಂದು ಉತ್ತರ ಕೊಡ್ತಾ ಹೋಗ್ತೇನೆ ನೋಡಿ. ಈ ಒಂದು ಕಲ್ಲನ್ನು ನಾನು ಎತ್ತರದಿಂದ ಎತ್ತಿ ಹಾಕುವಂಥದ್ದು. ಎತ್ತಿ ಹಾಕಿದಾಗ ಯಾವ ರೀತಿ ಎಡ್ಜ್ ಏನಾದ್ರು ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋದನ್ನ ಇದನ್ನ ನಿಮಗೆ ನೇರವಾಗಿ ನೋಡ್ಕೋಬಹುದು. ಇದು ನೋಡಿ, ನಾನು ಎತ್ತಿ ಹಾಕಿರುವಂತಹ ಒಂದು ಕಲ್ಲಿದು. ಇಲ್ಲಿ ನನಗೆ ಡ್ಯಾಮೇಜ್ ಅಂತ ನಿಮ್ಗೆಲ್ಲಾದ್ರೂ ಕಾಣದ ಅಂತ ನೋಡಿ. ಎಡ್ಜ್ ನೋಡಿ, ಇಷ್ಟು ಮಾತ್ರ ಇದರಲ್ಲಿ ನಾನು ಅಷ್ಟು ಎತ್ತರದಿಂದ ಎತ್ತಿ ಹಾಕಿದಾಗ ಬಂದಿರುವಂತಹ ಡ್ಯಾಮೇಜ್ ಇದು. ಈ ಒಂದು ಸೈಡಲ್ಲಿ ಸಣ್ಣ ಒಂದು, ಅದು ಗೊತ್ತಾಗೋದೇನಿಲ್ಲ, ಅಷ್ಟು ಎತ್ತರದಿಂದ ಹಾಕಿ. ಇನ್ನು ಇದಕ್ಕೆ ಒಂದು ಮೊಳೆ ಹೊಡೆದಾಗ ಯಾವ ರೀತಿ ಬರುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಇದಕ್ಕೆ ಒಂದು ವಿಶೇಷ ಅಂತ ಹೇಳಿದ್ರೆ, ನಿಮಗೆ ಕಾಂಕ್ರೀಟ್ ಮೊಳೆ ಏನಿದೆ, ಕಾಂಕ್ರೀಟ್ ಆಣಿ ಅಂತ ಹೇಳ್ತೀವಿ, ಅದನ್ನು ಕೂಡ ಇದಕ್ಕೆ ಹೊಡಿಯೋಕೆ ಆಗುತ್ತೆ ಆಯ್ತಾ. ಕೆಲವರಿಗೆ ಡೌಟ್ ಇರ್ಬೋದು, ಅದು ಕಾಂಕ್ರೀಟ್ ಆಣಿ ಹೊಡಿಲಿಕ್ಕೆ ಆಗತ್ತೆ ಅಂತ ಆಗುತ್ತೆ, ನೇರವಾಗಿ ಡೈರೆಕ್ಟ್ ಆಗಿ ಹೊಡಿಬಹುದು, ಡ್ರಿಲ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಒಂದು. ಆದ್ರೆ ಕೆಂಪು ಕಲ್ಲಲ್ಲೆಲ್ಲ ನಾವು ಈ ರೀತಿ ಮೊಳೆನ ಹೊಡೆದ್ರೆ ನಮಗೆ ಅದನ್ನು ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇಲ್ಲಿ ಇನ್ನೊಂದು ಟೈಪಲ್ಲಿ ಕೂಡ ಟೆಸ್ಟ್ ಮಾಡ್ತಾರೆ ಇವರು. ನೋಡಿ, ಏನು ಮೊಳೆ ಹೊಡೆದಿದ್ದಾರೆ, ಆ ಮೊಳೆ ಹೊಡೆದು ಅದೇ ಒಂದು ಸಣ್ಣ ಒಂದು ಹಗ್ಗ ಕಟ್ಟಿ ಆ ಒಂದು ಕಲ್ಲನ್ನು ಎತ್ತುವಂಥದ್ದು ನೋಡಿ. ಅಷ್ಟು ಸ್ಟ್ರಾಂಗ್ ಇರೋ ಕಾರಣ ಮಾತ್ರ ಅದು ನಿಲ್ಲುವಂಥದ್ದು, ಇಲ್ಲಾಂದ್ರೆ ಯಾವಾಗನೇ ಕೆಳಗಡೆ ಬೀಳ್ತಾ ಇತ್ತು. ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳುವಂಥ ವಿಚಾರವನ್ನು ಇದರಲ್ಲಿ ಕೂಡ ಅವರು ಪ್ರೂವ್ ಮಾಡಿದ್ರು. ಇನ್ನು ಇದರ ಮೇಲೊಂದು ಲಾರಿಯನ್ನು ಹತ್ತಿಸಿದ್ರೆ ಯಾವ ರೀತಿ ಇರತ್ತೆ ಅಂತ ಹೇಳೋದನ್ನ ಅದನ್ನು ಕೂಡ ಟೆಸ್ಟ್ ಮಾಡಿ ನೋಡೋಣ. ನಾನೊಂದು ಲಾರಿಯ ಅಡಿಗೆ, ಅಂದ್ರೆ ಲಾರಿಯಲ್ಲಿ ಇವಾಗ ಫ್ರಂಟ್ ವೀಲ್ಗೆ ಇಡ್ತಿದ್ವಿ ಆಯ್ತು, ಯಾಕಂದ್ರೆ ಖಾಲಿ ಗಾಡಿ ಇದು, ಫ್ರಂಟಲ್ಲಿ ಲೋಡ್ ಹೆಚ್ಚಿರುತ್ತೆ, ಆದ ಕಾರಣ ನಾವು ಲಾರಿಯ ಅಡಿಗೆ ಇದನ್ನ ಇಟ್ಟಿರ್ತೇವೆ. ಲಾರಿ ಹತ್ತಿಸಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದೇನಾದರೂ ಡ್ಯಾಮೇಜ್ ಆಗುತ್ತಾ, ಹುಡಿ ಆಗುತ್ತಾ ಅಂತ ಹೇಳೋದನ್ನ ನಾನು ಇದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೊಂದು ಕಟ್ಟೆ ಕೊಟ್ಟಾಗೆ ಆಗ್ತಾ ಇದೆ ಅಡ್ಡೈಟಾಗಿ, ಬಟ್
ಲಾರಿ ಹತ್ತಿದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ನಿಮಗೆ ಇದರಲ್ಲಿ ನೋಡಿ ಲಾರಿ ಹತ್ತಿ ನಿಂತಿದೆ. ಈಗ ಇದರ ಮೇಲೆ ಲಾರಿ ಹತ್ತಿ ನಿಂತಿದೆ. ಲಾರಿ ಹತ್ತಿದ್ರು ಕೂಡ ನಿಮಗೆ ಏನೂ ಡ್ಯಾಮೇಜ್ ಆಗಿಲ್ಲ. ನಿಮಗೆ ಇಲ್ಲಾಂದ್ರೆ ನಿಮಗೆ ಇಷ್ಟು ಸ್ಟ್ರಾಂಗ್ ಅಲ್ಲಿ ಕಲ್ಲಿನ ಮೇಲೆ ನಿಲ್ಲಿಸ್ಲಿಕ್ಕೆ ಆಗುತ್ತೆ, ಆದ್ರೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇದು ನೋಡಿ ಡೈರೆಕ್ಟ್ ಆಗಿ ಇದನ್ನ ಲಾರಿ ಹತ್ತಿಸಿರುವಂಥದ್ದು. ಈ ಒಂದು ಕಲ್ಲು ಜಾರ್ಕೊಂಡು ಬಂದ ಕಾರಣ ಇಲ್ಲಿಂದ ಇಲ್ಲಿವರೆಗೆ ಜಾರ್ಕೊಂಡು ಬಂದಿದೆ. ಒಂದು ಎಡ್ಜ್ ಹೋಗಿದೆ ಆಯ್ತಾ. ಅಂದ್ರೆ ಲಾರಿ ಹತ್ತಿದ ಸ್ಪೇಸಲ್ಲಿ ಏನೂ ಆಗಿಲ್ಲ, ಜಾರ್ಕೊಂಡು ಬರುವಾಗ ಇಲ್ಲಿ ಕಲ್ಲು ಟಚ್ ಆಗಿ ಎಳ್ಕೊಂಡು ಬಂದಾಗ ಇಷ್ಟೊಂದು ಎಡ್ಜ್ ಹೋಗಿದೆ. ಆಲ್ರೆಡಿ ಲಾರಿ ಪಾಸ್ ಆಗಿರುವಂತಹ ಕಲ್ಲಿದು. ಈ ಕಲ್ಲು ಇನ್ನೂ ಸ್ಟ್ರಾಂಗ್ ಅಲ್ಲಿ ಕಡಿಮೆ ಏನಾದ್ರು ವೀಕ್ ಆಗಿದ್ರೆ ಜಸ್ಟ್ ಕೆಳಗಡೆ ಹಾಕಿದಾಗ ಇನ್ನೂ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇದು ನಾನು ಕೆಳಗಡೆ ಹಾಕ್ತೀನಿ ನೋಡಿ. ಎತ್ತಿ ಹಾಕಿದೈತೆ, ಇದು ಎತ್ತಿ ಹಾಕಿರುವಂಥದ್ದು ನೋಡಿ. ಇದು ಫಸ್ಟ್ ಹೋಗಿರುವಂತಹ ಒಂದು ಎಡ್ಜ್ ಮಾತ್ರ ಇದರಲ್ಲಿ ಕಟ್ ಆಗಿರುವಂಥದ್ದು, ಇನ್ನು ಬೇರೆ ಏನು ಇದಾಗಿಲ್ಲ. ಇಷ್ಟೆಲ್ಲ ಡ್ಯಾಮೇಜ್ ಮಾಡಿದ್ರು ಕೂಡ ನಿಮ್ಗೆ ನೋಡಿ ಯಾವ ರೀತಿ ಇದೆ ಅಂತ ಹೇಳೋದನ್ನು ನಿಮ್ಗೇನೆ ಅರ್ಥ ಆಗುತ್ತೆ. ನಾನು ಇವಾಗ ಲಾರಿಯ ಮೇಲೆ ಹತ್ತಿದ್ದೇನೆ. ಲಾರಿಯ ಮೇಲಿಂದ ಕೆಳಗಡೆ ಹಾಕಿದ್ರೆ ಅಂದ್ರೆ ತುಂಬಾ ಹೈಟ್ ಇಂದ ನಾನು ಕೆಳಗಡೆ ಹಾಕುವಂಥದ್ದು, ಅದು ಎತ್ತಿ ಬಿಸಾಡ್ತೇನೆ. ಯಾವ ರೀತಿ ಇದು ಡ್ಯಾಮೇಜ್ ಆಗತ್ತೆ ಅಂತ ಇನ್ನೂ ನಾನು ನಿಮ್ಗೆ ಇದರಲ್ಲಿ ಕ್ಲಿಯರ್ ಆಗಿ ತೋರಿಸ್ತೇನೆ. ನೋಡಿ ಇನ್ನೂ ಏನು ಡ್ಯಾಮೇಜ್ ಆಗಿಲ್ಲ. ಯಾಕಂದ್ರೆ ನಾನು ಅಷ್ಟು ಎತ್ತರದಿಂದ ಹಾಕಿದ್ರು ಕೂಡ ಕೆಲವರು ಹೇಳ್ಬೋದು ನಾನು ಕೆಳಗಡೆಯಿಂದ ಹಾಕಿದ ಕಾರಣ ಏನು ಡ್ಯಾಮೇಜ್ ಆಗಿಲ್ಲ ಅಂತ. ಬಟ್ ನಾನು ಇವಾಗ ಎತ್ತರದಿಂದ ಕೆಳಗಡೆ ಹಾಕಿರುವಂಥದ್ದು. ಮನೆ ಕಟ್ಟೋದಾಗಿರ್ಬೋದು, ಫೌಂಡೇಶನ್ ಹಾಕೋದಾಗಿರ್ಬೋದು, ಅಂದ್ರೆ ಪಿಲ್ಲರ್ ಹಾಕುವಂತ ಅವಶ್ಯಕತೆ ಬರೋದಿಲ್ಲ ಆಯ್ತಾ. ಮಡ್ ಬ್ಲಾಕ್ ಅಂತ ಹೇಳ್ಬೇಕಾದ್ರೆ ಕೆಲವೊಂದ್ಸಲ ಪಿಲ್ಲರ್ ಹಾಕಿ ನಾವು ಫಸ್ಟ್ ಫ್ಲೋರ್ ಎಲ್ಲ ಹೋಗ್ಬೇಕಂದ್ರೆ ಪಿಲ್ಲರ್ ಹಾಕ್ಲೇಬೇಕಾಗುತ್ತೆ. ಬಟ್ ಇದಕ್ಕೆ ಆ ರೀತಿ ಒಂದು ಅವಶ್ಯಕತೆ ಬರೋದಿಲ್ಲ. ನಾರ್ಮಲ್ ಆಗಿ ಕೆಂಪು ಕಲ್ಲಲ್ಲಿ ಯಾವ ರೀತಿ ನೀವು ಮನೆಯನ್ನ ಕಟ್ತೀರಿ ಅದೇ ರೀತಿ ಇದನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ. ನನ್ನ ಲೆಕ್ಕದಲ್ಲಿ ಒಂದು 20 to 25% ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ. ಇನ್ನು ಈ ಕಲ್ಲನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳುವಂಥ ಒಂದು ಡೌಟ್ ಕೆಲವರಿಗಿರುತ್ತೆ. ಈ ಕಲ್ಲನ್ನು ಮಿಷಿನ್ ಹಾಕಿ ಕಟ್ ಮಾಡಿದಾಗ, ಅಂದರೆ ಈ ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡಿದಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನಾಲ್ಕು ಸೈಡಿಂದ ಕಟ್ ಮಾಡುವಂತ ಹೇಗೂ ಕಟ್ ಮಾಡಿ ಆಯ್ತು. ಇನ್ನು ಅದನ್ನ ಓಪನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಸೈಜ್ ಬ್ಲೇಡ್ ಇರಲಿಲ್ಲ, ಸಣ್ಣ ಬ್ಲೇಡ್ ಇದ್ದಿದ್ದು. ಅದ ಕಾರಣ ಇನ್ನು ಸ್ಕ್ರೂ ಡ್ರೈವರ್ ಏನಾದ್ರು ಹಾಕಿ ಅದನ್ನ ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಆಯ್ತಾ. ಇಷ್ಟೆಲ್ಲ ಕಟ್ ಮಾಡಿದ್ರು ಕೂಡ ಇನ್ನೂ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ಇನ್ನು ಅದನ್ನ ಹೊಡೆದು ಓಪನ್ ಮಾಡಲೇಬೇಕಾಗತ್ತೆ ನೋಡಿ, ಅಷ್ಟು ಸ್ಟ್ರಾಂಗ್ ಇದೆ. ಇನ್ನು ಬ್ಲೇಡ್ ಡೀಪ್ ಆಗಿ ಕೊಟ್ರೆ ಬೇಗ ಕಟ್ ಆಗ್ಬೋದಾಯ್ತಾ. ಅದು ಅದರಲ್ಲಿ ಸಣ್ಣ ಬ್ಲೇಡ್ ಹಾಕಿರುವ ಕಾರಣ ಈ ರೀತಿ ಬಂತು. ಇಲ್ಲ ಫುಲ್ ಬ್ಲೇಡ್ ಹಾಕಿದ್ರೆ ನೀಟಾಗಿ ಬರುತ್ತೆ ಆಯ್ತಾ. ಆದ್ರೂ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಎಡ್ಜ್ ನೋಡಿ ಕಟ್ ಮಾಡಿದ್ರು ಕೂಡ ಅಷ್ಟು ಪ್ರೆಷರಲ್ಲಿ ಇದ್ದ ಕಾರಣ ಅಷ್ಟೇ ನೀಟಾಗಿ ಕಟಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ. ಈ 4 ಸೈಡ್ ನೋಡಿ, ಇದು ಕಟಿಂಗ್ ಆಗಿರುವಂತ ಸ್ಪೇಸ್, ಕಟಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಆಯ್ತಾ. ಇನ್ನು ಈ ಒಂದು ಪೀಸ್ ನನ್ನ ಕೈಲಿ ಏನು ಈ ಸಣ್ಣ ಪೀಸ್ ಇದೆ, ಈ ಪೀಸ್ ಅನ್ನು ಕೂಡ ನಾನು ಕೆಳಗಡೆ ಹಾಕ್ತೀನಿ ಆಯ್ತಾ. ಯಾಕಂದ್ರೆ ಇದೆಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ ಹೇಳುವಂತ ಕುತೂಹಲ ನನಗೂ ಇದೆ, ನಿಮ್ಗೆ ಮಾತ್ರ ಅಲ್ಲ ನನಗೂ ಇದೆ. ಇದೆಷ್ಟು ಸ್ಟ್ರಾಂಗ್ ಇರ್ಬೋದು, ಇದೇನಾದ್ರೂ ಕಟ್ ಆಗತ್ತ ಅಂತ ಹೇಳೋದನ್ನ, ಅದಕ್ಕಾಗಿ ನಾನು ಕೆಳಗಡೆ ಹಾಕ್ತೀನಿ. ಮೂರು ಸಲ ಹಾಕಿದ್ರು ಇದು ಡ್ಯಾಮೇಜ್ ಏನಾಗಲಿಲ್ಲ. ಸ್ಟಾರ್ಟಿಂಗ್ ಹೇಗಿತ್ತು ಅದೇ ಸ್ಪೇಸಲ್ಲಿ ಅದೇ ಕ್ವಾಲಿಟಿಯಲ್ಲೇ ಇದೆ. ಅಂದರೆ ಕ್ವಾಲಿಟಿಯ ವಿಚಾರದಲ್ಲಿ ನಿಮಗೆ ಧಾರಾಳವಾಗಿ ನಿಮ್ಮ ಮನೆಗೆ ಇದನ್ನು ಯೂಸ್ ಮಾಡ್ಕೋಬಹುದು. ಕಾಸ್ಟ್ ಕಟಿಂಗಲ್ಲೂ ಕೂಡ ಬೆನಿಫಿಟ್ ಇದೆ. ಕ್ವಾಲಿಟಿಯಲ್ಲಿ ಕೂಡ ನಂಬರ್ 1 ಇದೆ. ಮತ್ತು ಇನ್ನೇನು ಬೇಕು ನಿಮಗೆ, ಪ್ಲಾಸ್ಟರಿಂಗ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಡೈರೆಕ್ಟ್ ಆಗಿ ಇದಕ್ಕೆ ಪೇಂಟ್ ಹಚ್ಕೋಬಹುದು. ಇನ್ನೂ ನಿಮಗೆ ಇನ್ನೊಂದು ಸ್ಪೆಷಲ್ ಆಗಿ ನಿಮಗೆ ಮಾಡಿಕೊಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ ಯಾವುದಾದ್ರೂ ಕಲರ್ ಬೇಕು, ಪರ್ಟಿಕ್ಯುಲರ್ ಕಲರ್ ಬೇಕಂತ ಹೇಳಿದ್ರೆ ರೇಟ್ ಜಾಸ್ತಿ ಆಗುತ್ತೆ. ಮೊದಲೇ ಆರ್ಡರ್ ಮಾಡಬೇಕು. ನಿಮಗೆ ಕ್ವಾಲಿಟಿಯಲ್ಲಿ ಇದೇ ಸೇಮ್ ಕ್ವಾಲಿಟಿಯಲ್ಲಿ ನಿಮಗೆ ಬೇಕಾಗಿರುವಂಥ ಕಲರನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಅಂದರೆ ಅದಕ್ಕೆ ಮೊದಲೇ ಆರ್ಡರ್ ಮಾಡಿದರೆ ಮಾತ್ರ ಅವ್ರು ರೆಡಿ ಮಾಡಿ ಕೊಡುವಂಥದ್ದು. ಅದು ರೆಡಿ ಇರೋದಿಲ್ಲ. ನಿಮಗೆ ಬೇಕಾದಂತಹ ನಿಮ್ಮ ಇಚ್ಛೆಯ ಕಲರನ್ನು ಅವ್ರು ರೆಡಿ ಮಾಡಿ ಕೊಡ್ತಾರೆ. ಆವಾಗ ಬಂದಾಗ ನಾವು ಇದಕ್ಕೊಂದು ಗಮ್ ಹಾಕಿದ್ವಿ ಆಯ್ತಾ. ಈ ಒಂದು ಗಮ್ ಅಂತ ಹೇಳಿದ್ರೆ ಇದರಲ್ಲಿ ಟೈಲ್ ಗಮ್ ಹಾಕಿ ಜಸ್ಟ್ ಪೇಸ್ಟ್ ಮಾಡಿ, ಅಂದರೆ ಏನು ಗ್ರೂ ಇದೆ ಈ ಗ್ರೂಗೆ ನಾವು ಜಸ್ಟ್ ಟೈಲ್ ಗಮ್ ಹಾಕಿದ್ವಿ. ಈ ಟೈಲ್ ಗಮ್ ಹಾಕಿ ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಆಯಿತು, ಸುಮಾರು ಒಂದು 40 ನಿಮಿಷ ಟೈಮ್ ಆಯಿತು. ಈ ಟೈಮಲ್ಲಿ ಇದು ಎಷ್ಟು ಸ್ಟ್ರಾಂಗ್ ಅಲ್ಲಿ ಫಿಕ್ಸ್ ಆಗಿದೆ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿದ್ರು
ಒಂದು ಬ್ಲಾಕ್ ಏನಂದ್ರೆ ಇಲ್ಲಿ 8 ಇಂಚ್ ಎತ್ತರ ಬರುತ್ತೆ. ಅಂದ್ರೆ ಕೋರ್ಸ್ ನಾರ್ಮಲ್ ಕೆಲವು ಇಟ್ಟಿಗೆಲ್ಲ 6 ಇಂಚ್ ಮಾತ್ರ ಬರೋದು, ಹೈಟ್ 6 ಇಂಚ್ ಬರೋದು. ವಿಡ್ತ್ 8 ಇಂಚು 6 ಇಂಚು ಎರಡು ಕೊಡ್ತಾರೆ. ಬಟ್ ನಾವೇನಂದ್ರೆ ವಿಡ್ತ್ 6 ಇಂಚ್, ಯಾಕಂದ್ರೆ 6 ಇಂಚ್ ಗೋಡೆ ಕೆಲವರಿಗೆ ಡೌಟ್ ಇರುತ್ತೆ 6 ಇಂಚ್ ಗೋಡೆ ಅಂದ್ರೆ ಸ್ಟ್ರೆಂತ್ ಬರುತ್ತೆ ಅಂತ. ನೀವು ನೋಡಿ ಆಮೇಲೆ ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ತರ ಸ್ಟ್ರೆಂತ್ ಬರುತ್ತೆ ಅಂತ ಹೇಳಿ. ನೀವು ಇಲ್ಲಿ ನೋಡಿ, ಇದು 8 ಇಂಚ್ ಹೈಟ್ ಬರುತ್ತೆ ನೋಡಿ. ಆಮೇಲೆ ಇದು ಅವಾಗ ಹಾಕಿರೋದು, ಇವಾಗ ಜಸ್ಟ್ ಎಷ್ಟು 1 ಅವರ್ ಆಯ್ತೇನೋ, 1 ಅವರ್ ಆಗಿಲ್ಲ ನೋಡಿ ಹಾಕಿರೋದು ನೋಡಿ. 2 ಕಲ್ಲನ್ನು ಒಟ್ಟಿಗೆ ಇದು ಮಾಡೋದು. ಬರೀ ಎಷ್ಟು ಪೇಪರ್ ಫಿನಿಶ್ ಅಲ್ಲಿ ನಾವು ನೋಡಿ. ಈಗ ಇದನ್ನ ಎತ್ತುವಾಗ ಅಂದ್ರೆ ಮೇಲಿನ ಕಲ್ಲನ್ನು ಮಾತ್ರ ಎತ್ತಿದಾಗ ಕೆಳಗಡೆ ಕಲ್ಲು ಕೂಡ ಜೊತೆಗೆ ಬರ್ತಾ ಇದೆ ನೋಡಿ. ಜಸ್ಟ್ 40 ನಿಮಿಷದಲ್ಲಿ ಬಂದಿರುವಂತಹ ಕಲ್ಲು ಇದೆ ನೋಡಿ. ಇದು ನೋಡಿ ಎಷ್ಟು 40 ನಿಮಿಷದಲ್ಲಿ ನಾವು ಹಾಕಿ 40 ನಿಮಿಷ ಆಯ್ತು ಅಷ್ಟೇ, ಅಷ್ಟು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದೆ ಇದು. ಇದರಲ್ಲಿ ಹಾಕಿರುವಂತದ್ದು ಹೇಳಿದ್ರೆ ಸಿಂಪಲ್ ಆಗಿ ಗ್ರೂವ್ಗೆ ಮಾತ್ರ ಹಾಕಿರುವಂತದ್ದು. ಆವಾಗ ಅಂದ್ರೆ ಪೇಪರ್ ಗ್ಯಾಪ್ ಅಲ್ಲಿ ಹಾಕಿರುವಂತಹ ಗಮ್ ಅದು ಅಷ್ಟು ಸ್ಟ್ರಾಂಗ್, ಅಂದ್ರೆ ಲೈಟ್ ಆಗಿ ಹಾಕಿರುವಂತ ಗಮ್ ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಒಂಥರ ಡಿಫ್ರೆಂಟ್ ನಾನು ಅನ್ಕೋಬಹುದು. ನೋಡಿ ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ದಕ್ಷ ಮೆಡ್ಟೆಕ್ನ ಮಾಲಕರಾದಂತಹ ಶೈಲೇಶ್ ನಮ್ಮ ಜೊತೆಗಿದ್ದಾರೆ. ಎಲ್ಲ ಮಾಹಿತಿಗಳನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಶೈಲೇಶ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಶೈಲೇಶ್ ಅವರೇ, ನಾನು ಒಂದು ಮಾತನ್ನು ನಿಮ್ಮಲ್ಲಿ ಕೇಳುವಂಥದ್ದು, ಮನೆ ಕಟ್ಟುವವರಿಗೆ ದಕ್ಷ ಮೆಡ್ಟೆಕ್ನ ಬ್ಲಾಕ್ ಅನ್ನೇ ಯಾಕೆ ತಗೋಬೇಕು? ನಿಮ್ಮ ಬ್ಲಾಕ್ ಅಲ್ಲಿ ಏನು ಅಂತ ಒಂದು ವಿಶೇಷತೆ ಇದೆ? ನಂಬರ್ 1 ಕ್ವಾಲಿಟಿ. ಅಂದ್ರೆ ನಾವು ಪ್ರಿಫರೆನ್ಸ್ ಮಾಡೋದು ಫಸ್ಟ್ ಆಫ್ ಆಲ್ ಒಂದು ಕ್ವಾಲಿಟಿ, ಇನ್ನೊಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಪ್ಲಾಸ್ಟಿಂಗ್ ಬೇಕಾಗಿಲ್ಲ. ಆಮೇಲೆ ನಾವು ಸ್ಪೆಷಲ್ ಆಗಿ ಕಂಪ್ರೆಸ್ಡ್ ಸ್ಟೆಬಿಲೈಸ್ಡ್ ಸಿಮೆಂಟ್ ಬ್ಲಾಕ್ ಅಂತ, CSC ಬ್ಲಾಕ್ಸ್ ಅಂತ ನಾವು ಹೇಳೋದು. ಇದನ್ನ ನಾವು ಮೈನ್ ಆಗಿ ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದು ಫೌಂಡೇಶನ್ ಆಗಿ ಅಂತ. ಅಂದ್ರೆ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ದಕ್ಷಿಣ ಕನ್ನಡದಲ್ಲಿ ಫೌಂಡೇಶನ್ ಬ್ಲಾಕ್, ಸಿಮೆಂಟ್ ಬ್ಲಾಕ್ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನಾವು ಮೈನ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾ ಇದೀವಿ. ಒಂದದು. ಇನ್ನೊಂದು ಕಾಸ್ಟ್, ಅಂದ್ರೆ ಕಾಸ್ಟ್ ರೆಡ್ಯೂಸ್ ಮಾಡ್ಬೋದು. ಬರೀ ಒಂದು ಟೈಲ್ ಗಮ್ ಇದ್ರೆ ನಿಮಗೆ ಫಸ್ಟ್ ಕೋರ್ಸ್ ಮಾತ್ರ ನೀವು ಸಿಮೆಂಟು ಹೊಯ್ಗೆ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಕೋರ್ಸ್ ಮಾತ್ರ ನೀವು ಹಾಕೊಂಡ್ರೆ, ಆಮೇಲೆ ನೆಕ್ಸ್ಟ್ ಕೋರ್ಸ್ ಎಲ್ಲ ನೀವು ಇದು ಟೈಲ್ ಗಮ್ ಇದ್ರೆ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಲೇಬರ್ ಕಾಸ್ಟ್ ಸೇವ್ ಆಗುತ್ತೆ, ಅದನ್ನು ಸೇವಿಂಗ್ಸು. ಆಮೇಲೆ ಟೈಮ್, ಮೈನ್ ಆಗಿ ಟೈಮ್. ಇವಾಗ ಬೇರೆ ಬ್ರಿಕ್ಸ್ ಎಲ್ಲ ಬಿಲ್ಡ್ ಮಾಡ್ಬೇಕಂದ್ರೆ ಟೈಮ್ ಬೇಕಾಗುತ್ತೆ, ಒಂದ್ ಸ್ವಲ್ಪ ಅಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಬಟ್ ಇದರಲ್ಲಿ ಟೈಮು ಸೇವ್ ಆಗುತ್ತೆ. ಈ ನಿಮ್ಮ ಯೂನಿಟ್ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಲ್ಲಿ ಬರೋದು? ಅಂದ್ರೆ ನಮ್ದು ಕಡಬ ತಾಲೂಕು ಕೊಂಬಾರು ಗ್ರಾಮ ಅಂತ ಹೇಳಿ ಗ್ರಾಮದ ಹೆಸರು. ಆಮೇಲೆ ಕುಂಡಕೋರಿ ಎಂಬ ಲೊಕೇಶನ್ ನಾವು ಅಲ್ಲಿ ಬರೋದು. ಆಮೇಲೆ ಗುಂಡ್ಯದಿಂದ ಜಸ್ಟ್ 16 ಕಿಲೋಮೀಟರ್ ಅಂಡ್ ಸುಬ್ರಹ್ಮಣ್ಯದಿಂದ ಜಸ್ಟ್ 16 ಕಿಲೋಮೀಟರ್. ಅಂದ್ರೆ ನಮ್ಗೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಈ ಕಡೆ ಸಕಲೇಶ್ಪುರ, ಈ ಕಡೆ ಮಂಗಳೂರು, ಈ ಕಡೆ ಸುಳ್ಯ, ಮಡಿಕೇರಿ, ಈ ಕಡೆ ಈ ಲೊಕೇಶನ್ ಸರೌಂಡಿಂಗ್ ಲೊಕೇಶನ್ ನಮ್ದು ಮಿಡ್ಲ್ ಬರುತ್ತೆ. ಎಲ್ಲ ಕಡೆನೂ ಡೈವರ್ಷನ್ ಅಂದ್ರೆ ನಮ್ದು ಮಿಡ್ಲ್ ಬರುತ್ತೆ. ಇವಾಗ ನಮಗೆ NH ಅಂದ್ರೆ ನ್ಯಾಷನಲ್ ಹೈವೇನು ಹತ್ರನೇ ಇದೆ. ಗುಂಡ್ಯ ಚೆಕ್ ಪೋಸ್ಟ್ ಹೋದ್ರೆ ಜಸ್ಟ್ 16 ಕಿಲೋಮೀಟರ್ ಇರೋದು. ಹಾಗಾಗಿ ನಿಮ್ದು ಇವಾಗ ಯಾರಿಗಾದ್ರೂ ಒಬ್ಬರಿಗೆ GST ಬಿಲ್ ಆ ತರದ್ದು ಏನಾದ್ರು ಇನ್ವಾಯ್ಸ್ ಬೇಕು? ಇಲ್ಲ ಸರ್, ನಾವು ಎಲ್ಲ ಫೆಸಿಲಿಟಿ ಇದೆ. GST ಇನ್ಕ್ಲೂಡಿಂಗ್ ಅಂದ್ರೆ ಏನು ಇನ್ಪುಟ್ಸ್ ಎಲ್ಲ ಕೊಡ್ತೀವಿ ನಾವು, ಅಂದ್ರೆ ಫೆಸಿಲಿಟಿ ಇದೆ. GST ಫೆಸಿಲಿಟಿ ಇದೆ. ಈಗ ಒಂದು ಸಿಮೆಂಟ್ ಬ್ಲಾಕಿಗೆ ಒಂದು ಪೀಸಿಗೆ ಎಷ್ಟು ಬರುತ್ತೆ ಸರ್? ನಾವು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಈಗ 46 ರುಪೀಸ್. ಓಕೆ. ನಮ್ದು ಓನ್ ಟ್ರಾನ್ಸ್ಪೋರ್ಟ್ ಇದೆ. ನಾವು ಎಂಟೈರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಪೋರ್ಟೇಷನ್ ಇದೆ. ನಮ್ದು ಕ್ಯಾಂಟರ್ ಗಾಡಿ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ನಾವು ಕೊಡ್ತಾ ಇದ್ದೀವಿ. ಈ ಬ್ಲಾಕ್ ಅನ್ನ ಯಾವ ಯಾವ ಸೆಕ್ಟರ್ ಗಳಲ್ಲೆಲ್ಲ ಯೂಸ್ ಮಾಡಬಹುದು ಸರ್? ನಾವು ಅಂದ್ರೆ ಇವಾಗ ಸ್ಪೆಷಲ್ ಆಗಿ ಮನೆಗೆ ಜಾಸ್ತಿ ಹೋಗ್ತಾ ಇದೆ, ಅಂದ್ರೆ ಬಿಲ್ಡಿಂಗ್ ಮನೆಗೆ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಇನ್ನೊಂದು ಕಾಂಪೌಂಡ್ ವಾಲ್ಸ್ ಪೇಂಟಿಂಗ್ ಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ಬಿಲ್ಡ್ ಮಾಡ್ಕೊಂಡು ಹೋದ್ರೆ ಕಾಸ್ಟ್ ತುಂಬಾನೇ ಸೇವ್ ಆಗುತ್ತೆ, ಅಂದ್ರೆ ಪೇಂಟಿಂಗು ಬೇಕಾಗಿಲ್ಲ ಇದಕ್ಕೆ. ಆಮೇಲೆ ಫೌಂಡೇಶನ್, ಮೈನ್ ಆಗಿ ಫೌಂಡೇಶನ್. ಆಮೇಲೆ ಇಲ್ಲಿ ಲೋಕಲ್ ಎಲ್ಲ ಕೊಟ್ಟಿಗೆ ಅಥವಾ ಏನಿವಾಗ ಗೋಡೌನ್ಸ್, ಆಮೇಲೆ ಕಾರ್ ಪಾರ್ಕಿಂಗ್, ಆಮೇಲೆ ಇಂಟರ್ಲಾಕ್ ಸೈಡ್ ಇದು ಕಟ್ಲಿಕ್ಕೆ ಬೇಕಾಗಿ ತಗೊಂಡು ಹೋಗ್ತಿದ್ದಾರೆ. ಈ ತರ ಎಲ್ಲ ಯೂಸ್ ಮಾಡ್ಬೋದು. ಅಂದ್ರೆ ಈಗ ಮನೆ ಕಟ್ಟುವಾಗ ಅದಕ್ಕೆ ಪಿಲ್ಲರ್ ಹಾಕುವಂತ ಅವಶ್ಯಕತೆ ಸರ್? ಪಿಲ್ಲರ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇದು, ಅಂದ್ರೆ ಟೆಸ್ಟೆಡ್ ಆಗಿದೆ. ಸೊ ಅದರಿಂದ ಲೋಡ್ ಲ್ಯಾಬ್ ಟೆಸ್ಟ್ ಕೂಡ ಆಗಿದೆ. ನಿಮ್ಮ ಈ ಒಂದು ಬ್ಲಾಕ್ ಎಷ್ಟು kg ವೆಯ್ಟ್ ಬರುತ್ತೆ ಸರ್? ನಮ್ದು ಬ್ಲಾಕ್ ವೆಯ್ಟ್ ಬಂದ್ಬಿಟ್ಟು ಫುಲ್ ಕ್ಯೂರಿಂಗ್ ಆದ್ಮೇಲೆ ಒಂದು 20 kg ವರೆಗೆ ಬರುತ್ತೆ, 20 kg ವೆಯ್ಟ್. ಆಮೇಲೆ ನಮ್ದು ಸೈಜ್ ಸ್ಪೆಷಲ್ ಆಗಿ 8 ಇಂಚ್ ಎತ್ತರ ಬರುತ್ತೆ. 8 ಇಂಚ್ ಎತ್ತರ, 6 ಇಂಚ್ ಅಗಲ, 12 ಇಂಚ್ ಲೆಂತ್ ಬರುತ್ತೆ. ಅಂದ್ರೆ ಉದ್ದ 12 ಇಂಚ್ ಬರುತ್ತೆ. ಉದ್ದ 12 ಇಂಚ್ ಬರೋದು, ಹೈಟ್ ಮಾತ್ರ 8 ಇಂಚ್ ಬರುತ್ತೆ. ಅಂದ್ರೆ 8 ಇಂಚ್ ಗೋಡೆ, ಅಂದ್ರೆ 6 ಇಂಚ್ ಗೋಡೆ ಬರುತ್ತೆ. ಅಂದ್ರೆ ಹೈಟ್ 8 ಇಂಚ್ ಬರುತ್ತೆ. ಆಮೇಲೆ ಪ್ಲಾಸ್ಟರಿಂಗ್ ಬೇಕಾಗಿಲ್ಲ, ಯಾಕಂದ್ರೆ ನೀವು ನೋಡಿದ್ರೆ ಆಗ್ಲಿ ಫಿನಿಶಿಂಗ್ ಯಾವ ತರ ಇದೆ ಅಂತ. ಒಂದ್ಸತಿ ನೀವು ಗ್ರೌಟ್ ಹಾಕೊಂಡು ಅಂದ್ರೆ ಟೈಲ್ ಗಮ್ ಹಾಕೊಂಡು ಫಿಕ್ಸ್ ಮಾಡಿದ್ರೆ ಕ್ಲಿಯರ್ ಆಗಿ ಮತ್ತೆ ಪೈಂಟ್ ಹೊಡ್ಕೋಬಹುದು, ಹಾಗೇನೂ ಬಿಡಬಹುದು.
ಆ ತರ. ಅದ್ರಲ್ಲಿ ಒಂದು ಗ್ರೂ ಕೊಟ್ಟಿದ್ದೀರಿ 4 ಸೈಡ್ ಅಲ್ಲಿ. ಹೌದು. ಈ ಗ್ರೂ ಏನು ವಿಶೇಷತೆ ಅಂತ? ಆಕ್ಚುಲಿ ಸ್ಪೆಷಲ್ ಆಗಿ ಅದು ಡಿಸೈನ್ ಮಾಡಿರೋದು. ಯಾಕಂದ್ರೆ ನೀವು ಇವಾಗ ಟೈಲ್ ಗಮ್ ಹಾಕಿ ಕೂರ್ಸ್ಬೇಕಾದ್ರೆ ಒಂದಕ್ಕೊಂದು ಅಂದ್ರೆ ಮೇಲ್ ಫಿಮೇಲ್ ಬರಲ್ಲ, 2 ಕಡೆ ಒಂದೇ ತರ ಸರೌಂಡಿಂಗ್ ಒಂದೇ ತರ ಗ್ರೂ ಬರುತ್ತೆ. ಅದ್ ನೀವು ಟೈಲ್ ಗಮ್ ಒಂದ್ಸಲ ಫಿಕ್ಸ್ ಮಾಡಿದ ಮೇಲೆ ಒಂಥರ ಗ್ರಿಪ್ ತರ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಗಟ್ಟಿ ಆದ್ಮೇಲೆ ಗ್ರಿಪ್ ತರ ಕ್ರಿಯೇಟ್ ಆಗುತ್ತೆ. ಸ್ಲೈಡಿಂಗ್ ಅಂದ್ರೆ ಬರಲ್ಲ ಅಂತೀನಿ, ಅಂಟ್ಕೊಳ್ಳುತ್ತೆ ಆ ತರ. ಅದಕ್ಕೋಸ್ಕರ ಅದು ಆ ತರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದು. ಓಕೆ, ಧನ್ಯವಾದಗಳು ಎಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ರೀತಿಯ ಸಿಮೆಂಟ್ ಬ್ಲಾಕ್ ಬೇಕು ಅಂತ ಅನ್ಕೊಂಡ್ರೆ ನಾನು ಇವರ ನಂಬರನ್ನು ಕೊಟ್ಟಿರ್ತೀನಿ, ನಿಮಗೆ ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ನಿಮಗೆ ನಿಮ್ಮ ಪ್ಲೇಸಿಗೆ ಇವರು ಡೆಲಿವರಿ ಕೂಡ ಕೊಡ್ತಾರೆ. ನೀವೇನಾದರೂ ಈ ರೀತಿಯ ಬ್ಲಾಕನ್ನು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಹೇಗೆ ಅನಿಸ್ತು ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ.